ಮಂಡ್ಯದಲ್ಲಿ ಕಲುಷಿತ ಕೇಕ್ ತಿಂದು ಮಗು ಅಸ್ವಸ್ಥವಾಗಿದೆ. ನಾಗಮಂಗಲ ಪುರಸಭೆಯಿಂದ 2 ಬೇಕರಿಗೆ ಇದೀಗ ಬೀಗ ಜಡಿಯಲಾಗಿದೆ. ಬೇಕರಿಯಲ್ಲಿದ್ದ ಗಲೀಜನ್ನ ಕಂಡು ಆಫೀಸರ್ಸ್ ದಂಗಾಗಿ ಹೋಗಿದ್ದಾರೆ. ಆನಂದ್ ಎಂಬುವರು ನೀಡಿರುವಂತಹ ದೂರಿನ ಮೇರೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬೇಕರಿಯ ಐಸ್ ಕೇಕ್ ತಿಂದ ಬಳಿಕ ಮಗು ಅಸ್ವಸ್ಥಗೊಂಡಿದೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಗುವಿಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಫುಡ್ ಪಾಯ್ಸನ್ ಆಗಿರುವುದಾಗಿ ವೈದ್ಯರಿಂದ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ವೈದ್ಯರು ಏನು ಮಾಹಿತಿಯನ್ನ ನೀಡ್ತಾರೆ, ಆ ಒಂದು ಮಾಹಿತಿಯ ಆಧರಿಸಿ ಪುರಸಭೆಗೆ ಆನಂದ್ ದೂರು ನೀಡ್ತಾರೆ. ಆನಂದ್ ದೂರು ನೀಡ್ತಾ ಇದ್ದಂತೆ ಪಟ್ಟಣದ 2 ಬೇಕರಿಗಳಿಗೆ ಬೇಕರಿಯನ್ನ ದಾಳಿಯನ್ನು ನಡೆಸಿದ್ದಾರೆ. ಅದೇ ದಾಳಿ ವೇಳೆ ಅಶುಚಿತ್ವ ಕಂಡು ಬಂದ ಹಿನ್ನೆಲೆಯಲ್ಲಿ ಬೇಕರಿಗೆ ಬೀಗ ಹಾಕಲಾಗಿದೆ. ಇನ್ನು ಬೇಕರಿ ಅಂತ ಹೇಳಿದ್ರೆ ಸಾಕಷ್ಟು ಪುಟ್ಟ ಮಕ್ಕಳು ಬೇಕರಿಯ ತಿಂಡಿ ತಿನಿಸುಗಳನ್ನ ತಿನ್ನಬೇಕು ಅಂತ ಹೇಳಿ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಹಾಗಾಗಿ ಈ ಮಗುವು ಕೂಡ ಕೇಕ್ ಅನ್ನ ತಿನ್ನುತ್ತೆ. ಆದ್ರೆ ಕಲುಷಿತವಾಗಿರ್ತಕ್ಕಂತಹ ಕೇಕ್ ಅನ್ನ ತಿಂದು ಮಗು ಅಸ್ವಸ್ಥಗೊಂಡಿದೆ. ಇನ್ನು ವೈದ್ಯರು ಕೂಡ ಮಾಹಿತಿಯನ್ನ ನೀಡ್ತಾರೆ. ಹಾಗಾಗಿ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಪುರಸಭೆಗೆ ದೂರನ್ನ ನೀಡ್ತಾರೆ ಆನಂದ್. ನಂತರದಲ್ಲಿ ಆನಂದ್ ದೂರ ನೀಡ್ತಾ ಇದ್ದಂತೆ ಪಟ್ಟಣದ 2 ಬೇಕರಿ ಮೇಲೆ ದಾಳಿಯನ್ನು ನಡೆಸ್ತಾರೆ. ಇನ್ನು ಬೇಕರಿಗೆ ಬೀಗವನ್ನು ಕೂಡ ಹಾಕಲಾಗಿದೆ. ಬೇಕರಿಯಲ್ಲಿರ್ತಕ್ಕಂತಹ ಗಲೀಜನ್ನ ಕಂಡು ಆಫೀಸರ್ಸೇ ದಂಗಾಗಿ ಹೋಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿರ್ಲಿಲ್ಲ ಆ ಬೇಕರಿಯಲ್ಲಿ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ. ಶುಚಿತ್ವನೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದನ್ನ ಸೇವಿಸಿದ ನಂತರದಲ್ಲಿ ಮಕ್ಕಳಾಗಿರಬಹುದು, ಯಾರ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಬೇಡ ಅಂತ ಹೇಳಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಬೇಕರಿಯನ್ನ ನಡೆಸೋರು ಮುಂಜಾಗ್ರತವಾಗಿ ಎಲ್ಲಾ ರೀತಿಯ ಒಂದು ಕ್ಲೆನ್ಲಿನೆಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಶುಚಿತ್ವವನ್ನ ಇರಲೇಬೇಕು. ಶುಚಿತ್ವ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಆರೋಗ್ಯದ ಸಮಸ್ಯೆ ಉಂಟಾಗತ್ತೆ, ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಈ ಒಂದು ಕಾರಣದಿಂದಾಗಿಯೇ ಕಲುಷಿತ ಕೇಕ್ ಅನ್ನ ತಿಂದು ಆ ಮಗು ಕೂಡ ಅಸ್ವಸ್ಥವಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿ ಆ ಮಗು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದೆ. ಕೇಕ್ ಅನ್ನ ತಿನ್ನತ್ತೆ, ನಂತರದಲ್ಲಿ ಆ ಮಗುವಿಗೆ ಫುಡ್ ಪಾಯ್ಸನ್ ಆಗಿರುತ್ತೆ. ವೈದ್ಯರಿಗೆ ತೋರಿಸಿದಾಗ ವೈದ್ಯರು ಈ ರೀತಿಯಾಗಿ ಹೇಳ್ತಾರೆ. ನಂತರದಲ್ಲಿ ಈ ಒಂದು ದೂರನ್ನ ಆಧರಿಸಿ ಕಂಪ್ಲೇಂಟ್ ಅನ್ನು ಕೊಟ್ಟು 2 ಬೇಕರಿಗೆ ಇದೀಗ ಬೀಗ ಜಡಿಯಲಾಗಿದೆ. ನಂತರದಲ್ಲಿ ಬೇಕರಿಗೆ ಎಂಟ್ರಿ ಕೊಟ್ಟು ಬೇಕರಿಯನ್ನು ಪರಿಶೀಲನೆ ನಡೆಸಿದಾಗ ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ. ಅಲ್ಲಿ ಯಾವುದೇ ರೀತಿಯ ಕ್ಲೆನ್ಲಿನೆಸ್ ಮೇಂಟೈನ್ ಆಗಿರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಲಾರಾ ಪ್ರಸನ್ನ, ಮಂಡ್ಯದಲ್ಲಿ ಕಲುಷಿತ ಕೇಕ್ ತಿಂದು ಮಗು ಅಸ್ವಸ್ಥಗೊಂಡಿದೆ ಅಂತ ಹೇಳಿದ್ರೆ ಆ ಬೇಕರಿಯಲ್ಲಿ ಶುಚಿತ್ವ ಮೇಂಟೈನ್ ಆಗಿರ್ಲಿಲ್ವಾ? ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಎಷ್ಟು ಗಲೀಜಿತ್ತು ಆ ಬೇಕರಿಯಲ್ಲಿ ಅಂತ ಹೇಳಿ. ಅದನ್ನ ಐಟಮ್ಸ್ಗಳನ್ನ ತಿಂದ್ರ ಮೇಲೆ ಅದು ಆರೋಗ್ಯದ ಮೇಲೆಯೂ ಕೂಡ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಗೊತ್ತಾಗಿದೆ. ಸದ್ಯ ಆಸ್ಪತ್ರೆಯ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಆ ಮಗುವಿನ ಸ್ಥಿತಿ ಯಾವ ರೀತಿಯಾಗಿ ಇದೆ? ಹೌದು ದಿವ್ಯದಾಸ್, ಕಲುಷಿತ ಕೇಕ್ ಅನ್ನ ತಿಂದು ಈಗ ಮಗು ಅಸ್ವಸ್ಥಗೊಂಡಿರುವಂತ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಈಗಾಗಲೇ ಪುರಸಭೆಯಿಂದ 2 ಬೇಕರಿಗೆ ಕೂಡ ಒಂದು ಬೀಗವನ್ನ ಕೂಡ ಜಡಿಯಲಾಗಿರುವಂತದ್ದು. ಇನ್ನು ಮಂಡ್ಯದ ನಾಗಮಂಗಲದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಅಲ್ಲಿಯ ನಿವಾಸಿ ಆನಂದ್ ಎಂಬುವವರು ನೀಡಿದ ದೂರಿನ ಮೇರೆಗೆ ಈಗ ಪಟ್ಟಣ ಪಂಚಾಯಿತಿಯ ಕ್ರಮವನ್ನ ಕೂಡ ಕೈಗೊಳ್ಳಲಿಕ್ಕೆ ಮುಂದಾಗಿರುವಂತದ್ದು. ಆನಂದ್ ಬೇಕರಿಯಲ್ಲಿ ಐಸ್ ಕೇಕ್ ಅನ್ನ ಖರೀದಿಸಿ ತಮ್ಮ ಮಗುವಿಗೆ ತಿನ್ನಿಸಿದ ಒಂದು ಮಾಹಿತಿ ಕೂಡ ಇರುವಂತದ್ದು. ಆ ಒಂದು ಆ ಕೇಕ್ ಅನ್ನ ತಿಂದಂತ ಮಗು ಅಸ್ವಸ್ಥಗೊಂಡು ಆ ಮಗುವಿನ ಆಸ್ಪತ್ರೆಗೂ ಕೂಡ ಈಗ ಚಿಕಿತ್ಸೆಗೂ ಕೂಡ ದಾಖಲು ಮಾಡಿರುವಂತದ್ದು. ಮಗುವಿನ ಫುಡ್ ಪಾಯ್ಸನ್ ಆಗಿರುವುದಾಗಿ ವೈದ್ಯರು ಏನೋ ಒಂದು ಮಾಹಿತಿಯನ್ನ ನೀಡಿದ್ರು. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಪುರಸಭೆಗೆ ದೂರನ್ನ ಕೂಡ ನೀಡಿದ್ರು ಆನಂದ್ ಅವರು. ಆ ದೂರಿನ ಮೇಲೆ ಈಗ ಬೇಕರಿಗೆ ಆ ಒಂದು ಬೀಗವನ್ನ ಜಡಿಯುವಂತ ಕೆಲಸ ಮಾಡಿರುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಬೇಕರಿ ಫುಡ್ಗಳನ್ನ ತಿನ್ನುವ ಮುನ್ನ ಎಚ್ಚರವನ್ನ ವಹಿಸಬೇಕು ಅಂತ ಹೇಳಿ ಕೂಡ ಈಗ ಆ ಸಾರ್ವಜನಿಕರಿಗೆ ಒಂದು ಅರಿವನ್ನ ಮೂಡಿಸ್ಬೇಕು ಅಂತ ಹೇಳಿ ಕೂಡ ಸ್ಥಳೀಯ ಪಟ್ಟಣ ಪಂಚಾಯಿತಿ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಜನ ತಗೊಂಡೋಗಿ ಹಿಂಗೆ ಎಷ್ಟು ಜನ ಸತ್ತೋಯ್ತಾರೋ, ಜಾಸ್ತಿ ಹೊತ್ತು ಬಿಟ್ಟಷ್ಟು ಹಿಂಗೆ ಎಷ್ಟು ಜನ ಸತ್ತೋಯ್ತಾರೋ ಜನ ತಿಂದು. ನೋಡ್ಬೇಕು ಯಾರು ತಾಲೂಕು ಆರೋಗ್ಯಾಧಿಕಾರಿ ಯಾರು